ನ್ಯೂಸ್ಗೆ ಸ್ವಾಗತ. ಸುದ್ದಿಗಳ ಡಬ್ಬಿ. ಬಿಡಿಸಿಸಿ ಬ್ಯಾಂಕಿನ ಚುನಾವಣೆಯ ಪ್ರಯುಕ್ತ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಶನಿವಾರದಂದು ಯರಗಟ್ಟಿ ಪ್ರವಾಸಿ ಮಂದಿರದಲ್ಲಿ ಯರಗಟ್ಟಿ ಸವದತ್ತಿ ಭಾಗದ ಪ್ರಮುಖರ ಸಭೆಯಲ್ಲಿ ಮಾತನಾಡಿದರು. ಸೌದತ್ತಿಯಿಂದ ವಿರೂಪಾಕ್ಷ ಮಾಮನಿ ಅವರನ್ನ ಹಾಗೂ ಯರಗಟ್ಟಿಯಿಂದ ಶಾಸಕರಾದ ವಿಶ್ವಾಸ್ ವೈದ್ಯರವರನ್ನ ಅವಿರೋಧವಾಗಿ ಆಯ್ಕೆ ಮಾಡುವುದು ಉತ್ತಮ ಎಂದು ಎಲ್ಲಾ ಮುಖಂಡರಲ್ಲಿ ಚರ್ಚಿಸಿದ್ದೇವೆ. ಇದರಿಂದ ನಮ್ಮ ರೈತರಿಗೆ ಹಾಗೂ ಬ್ಯಾಂಕಿಗೂ ಒಳ್ಳೆಯದು ಎಂದು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಅವಿರೋಧ ಆಯ್ಕೆಗೆ ಹೆಚ್ಚಿನ ಮಹತ್ವ ಕೊಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ, ಸೌದತ್ತಿ ಶಾಸಕರಾದ ವಿಶ್ವಾಸ್ ವೈದ್ಯರವರು, ವಿರೂಪಾಕ್ಷ ಮಾಮನಿ ಹಾಗೂ ಬಿಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಭಾಗವಹಿಸಿದಂತಹ ಮುಖಂಡರು, ಬೆಂಬಲಿಗರು ಉಪಸ್ಥಿತರಿದ್ದರು. ವರದಿ ಇಮಾಂ ಸಾಬ್ ಹಣಬರ ಕಡಬಿ, ಸವದತ್ತಿ, ವಿವಾ ನ್ಯೂಸ್ ಕನ್ನಡ. ನಮಗೆಲ್ಲ ಗೊತ್ತಿದ್ದಂಗೆ ಅಕ್ಟೋಬರ್ 19ನೇ ತಾರೀಕು ಬಿಡಿಸಿಸಿ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ. ಅದರ ನಿಮಿತ್ತವಾಗಿ ಈಗಾಗಲೇ ಎಲ್ಲ ಕಡೆ ನಾವು ಹೋಗಿ ಸಭೆ ಮಾಡಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಎಲ್ಲ ಕಡೆ ಇಲೆಕ್ಷನ್ ಅಂದ್ರೆ ತಯಾರಿ ಶುರುವಾಗಿದೆ. ಅದರಂತೆ ಸವದತ್ತಿ ಯರಗಟ್ಟಿನೂ ಒಂಥರ ಜೋರು ಜಿದ್ದಾದಿದ್ದಿ ಚುನಾವಣೆ ಎಲೆಕ್ಷನ್ ಬಂದು ನಿಂತಿತ್ತು. ಸವದತ್ತಿ ಇರ್ಬೋದು, ಯರಗಟ್ಟಿ ಇರ್ಬೋದು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಜಿಲ್ಲಾ ಎಲ್ಲ ಮುಖಂಡರು, ಉಸ್ತುವಾರಿ ಸಚಿವ ಸನ್ಮಾನ ಟಿ ಜಾರಕಿಹೊಳಿ ಇರ್ಬೋದ್ರಿ, ಪ್ರಭಾಕರ್ ಸುರೇಶ್ ಅವರು, ಅನ್ವೇಷ್ ಬೆಲ್ಲೆ, ರಮೇಶ್ ಜಾರಕಿಹೊಳಿ ಅವರು ಎಲ್ಲರೂ ಚರ್ಚೆ ಮಾಡಿ ಈಗ ಈ ಸಾರ್ವಜನಿಕ ಚುನಾವಣೆ ಪಾರ್ಟಿ ಸಿಂಬಲ್ ಮೇಲೆ ಮಾಡ್ತಾ ಇದೆ. ಆದ್ರೆ ಕೋಆಪರೇಟಿವ್ ಚುನಾವಣೆ ಏನಾರ ಆತಂದ್ರ ಅದ್ರ ಎಫೆಕ್ಟ್ ನೇರವಾಗಿ ರೈತರಿಗೆ ಆಗ್ತೈತೆ. ಅಂದ್ರ ಈಗ ಒಂದು 40 ಸೊಸೈಟಿ ಇರ್ತಾವ್ರಿ, ಒಂದ್ 30 ಒಬ್ಬರು ಇರ್ತಾವ, 10 ಮತ್ತೊಬ್ಬರು ಇರ್ತಾವ. ಇದ್ದಾದಿದ್ದಿ ಚುನಾವಣೆ ಆತಂದ್ರ ನೇರವಾಗಿ ರೈತರಿಗೆ ಎಫೆಕ್ಟ್ ಆಗ್ತೈತಿ. ಆತರ ಆಗೋದು ಬೇಡ. ಯಾಕಂದ್ರೆ ಸರ್ಕಾರ ಚುನಾವಣೆಯಲ್ಲಿ ರಾಜಕೀಯ ಮಾಡೋದು ಬೇಡ. ನೀವು ಸವದತ್ತಿ ಹಾಗೂ ಯರಗಟ್ಟಿ ಭಾಗದ ರೈತರ ಹಿತದೃಷ್ಟಿ ಇಟ್ಟುಕೊಂಡ್ರೆ ಈ ಚುನಾವಣೆ ಹಿಂಗಾರು ಮಾಡಿ ಸಮಾಧಾನದಲ್ಲಿ ಶಾಂತಿ ಮಾಡ್ಬೇಕಂತೇಳಿ ನಮ್ಗೆಲ್ಲರೂ ಇಚ್ಛೆ, ಆಸೆ ಐತೆ.